ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ನೀವು ಗಮನಿಸ್ತಾ ಇರಬೇಕು, ಭಾರತದ ವಿರುದ್ಧ ಒಂದೇ ಸಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಪ್ರಚಾರಗಳು ಶುರುವಾಗಿವೆ. ವಾಷಿಂಗ್ಟನ್ ಪೋಸ್ಟ್ ಭಾರತದ ವಿರುದ್ಧ ಲೇಖನಗಳನ್ನು ಪ್ರಕಟ ಮಾಡುತ್ತೆ. ಭಾರತ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಬೇಹುಗಾರರ ಮೂಲಕ ವಿರೋಧಿಗಳನ್ನು ಕೊಲ್ಲಿಸ್ತಾ ಇದೆ ಅನ್ನೋ ಆರೋಪವನ್ನು ಹೊರಿಸುತ್ತೆ. ಅಮೆರಿಕಾದಲ್ಲಿ ಪನ್ನು ಅನ್ನೋ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನನ್ನು ಮುಗಿಸೋದಕ್ಕೆ ಭಾರತದ ಅಧಿಕಾರಿಗಳು ಪ್ರಯತ್ನ ಪಟ್ಟರು ಅಂತ ಅಮೆರಿಕ ಆರೋಪ ಮಾಡುತ್ತೆ. ಕೆನಡಾದಲ್ಲಿ ನಿಜ್ಜರ್ನನ್ನ ಕೊಂದವರು ಅಂತ 3 ಜನನ ಅರೆಸ್ಟ್ ಮಾಡ್ತಾರೆ. ಅವರು ಭೂಗತ ಪಾತಕಿ ಲಾರೆನ್ಸ್ ಬೆಶ್ನೋಯ್ ಗ್ಯಾಂಗಿನ ಸದಸ್ಯರು ಅನ್ನೋದು ಗೊತ್ತಾಗುತ್ತೆ. ಇಷ್ಟಾದ ಮೇಲೆ ಕೂಡ ಅವರನ್ನ ಬಳಸ್ಕೊಂಡು ನಿಜ್ಜರ್ನನ್ನ ಮುಗಿಸಿಬಿಡ್ತು ಅಂತ ಅಲ್ಲಿನ ಸರ್ಕಾರ ಹೇಳುತ್ತೆ. ಇದು ಎಲ್ಲದರ ನಡುವೆ ನಾನು ಕೂಡ ಇದ್ದೀನಿ ಅಂತ ಆಸ್ಟ್ರೇಲಿಯಾ ಮುಂದೆ ಬರುತ್ತೆ. ಅವರು 4 ವರ್ಷಗಳ ಹಿಂದಿನ ಪ್ರಕರಣದ ಬಗ್ಗೆ ಈಗ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿನ ಮಾಧ್ಯಮಗಳಲ್ಲಿ 2020ರಲ್ಲಿ ನಡೆದ ಘಟನೆಯೊಂದು ಈಗ ವರದಿಯಾಗುತ್ತೆ. ಆಸ್ಟ್ರೇಲಿಯಾದ ರಕ್ಷಣಾ ಮಾಹಿತಿಯನ್ನು ಕದ್ದ ಆರೋಪದ ಮೇಲೆ ಭಾರತದ 2 ಬೇಹುಗಾರರನ್ನಲ್ಲಿಂದ ಹೊರಹಾಕಲಾಯಿತು ಅನ್ನೋ ವರದಿ ಆಸ್ಟ್ರೇಲಿಯಾ ಮಾಧ್ಯಮಗಳು 4 ವರ್ಷಗಳ ನಂತರ ಭಾರತದಲ್ಲಿ ಚುನಾವಣೆಗಳು ನಡೀತಿರೋ ಸಂದರ್ಭದಲ್ಲಿ ಪ್ರಕಟ ಮಾಡುತ್ತವೆ. ಜೊತೆಗೆ ಆಸ್ಟ್ರೇಲಿಯಾ ಭಾರತದ ವಿದ್ಯಾರ್ಥಿಗಳಿಗೆ ವೀಸಾ ಕೊಡೋದಕ್ಕೆ ಕಿರಿಕ್ ಮಾಡುತ್ತೆ. ಇದೆಲ್ಲ ಕೂಡ ಭಾರತದಲ್ಲಿ ನಡೀತಿರೋ ಸಾರ್ವತ್ರಿಕ ಚುನಾವಣೆಗಳ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರೋದಕ್ಕೆ ಅಮೆರಿಕ ಸೇರಿದ ಹಾಗೆ ಅದರ ಮಿತ್ರ ದೇಶಗಳು ಒಟ್ಟುಗೂಡಿ ಮಾಡ್ತಾ ಇರೋ ಒಂದು ಸಂಚು ಅಥವಾ ಪ್ರಯತ್ನ ಅಂದ್ರೆ ತಪ್ಪೇನಾಗೋದಿಲ್ಲ. ಇದು ಯಾಕೆ ಅಂದ್ರೆ ಈಗಿನ ಭಾರತದ ಆಡಳಿತ ಅಮೆರಿಕದ ಮಾತನ್ನ ಕೇಳ್ತಾ ಇಲ್ಲ. ಈಗಿನ ಭಾರತದ ಆಡಳಿತ ರಷ್ಯಾನೂ ದೂರ ಮಾಡ್ತಾ ಇಲ್ಲ. ಈಗಿನ ಭಾರತದ ಆಡಳಿತ ತನಗೇನು ಬೇಕೋ ಅದನ್ನ ಮಾಡ್ತಾ ಇದೆ. ದೊಡ್ಡಣ್ಣ ತಾನೇ ತಾನಾಗಿ ಒಂದು ಸ್ನೇಹ ಅಂತ ಹೇಳಿದ್ರು ಕೂಡ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಸೊ ಭಾರತದಲ್ಲಿ ಆಡಳಿತ ಬದಲಾವಣೆ ಆಗಬೇಕು ಅಥವಾ ಅಮೆರಿಕ ಹಾಗೂ ಮಿತ್ರ ದೇಶಗಳು ಭಾರತದ ಚುನಾವಣೆಯ ಮೇಲೆ ಪ್ರಭಾವ ಬೀರುತ್ತವೆ ಅನ್ನೋದನ್ನ ತೋರಿಸಿಕೊಡಬೇಕು. ಮೊನ್ನೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆದಾಗ ಕೂಡ ಅಮೆರಿಕ ಅಲ್ಲಿನ ಚುನಾವಣೆಯ ಮೇಲೆ ಪ್ರಭಾವ ಬೀರೋ ಪ್ರಯತ್ನವನ್ನು ಮಾಡಿತು. ಅಲ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ಅಮೆರಿಕ ಮಾಡಿದ ಪ್ರಯತ್ನಗಳು ವಿಫಲ ಆದವು. ಪಾಕಿಸ್ತಾನದಲ್ಲಿ ಬಿಟ್ಟರೆ ಅಮೆರಿಕದ ಈ ಪ್ಲಾನ್ ಬಹುಶಃ ಜಗತ್ತಿನ ಬೇರೆ ಯಾವ ದೇಶಗಳಲ್ಲೂ ಸರಿಯಾಗಿ ವರ್ಕೌಟ್ ಆಗೋದಿಲ್ವೇನೋ. ಆದರೂ ತನ್ನ ಪ್ರಯತ್ನವನ್ನು ಮಾತ್ರ ಅಮೆರಿಕ ಬಿಡೋದಿಲ್ಲ. ರೆಜಿಮ್ ಚೇಂಜ್ಗೆ ಪ್ರಯತ್ನ ಮಾಡ್ತಲೇ ಇರುತ್ತೆ ಮತ್ತು ಭಾರತದಂಥ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದಷ್ಟು ನಾವು ಕೂಡ ಕೈಯಾಡಿಸ್ತೀವಿ, ಏನು ಬೇಕಾದರೂ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು ಮಾಡ್ತಾ ಇರುತ್ತವೆ. ಈಗ ಒಂದು ಕಡೆ ಅಮೆರಿಕ ಅದೇ ಕೆಲಸವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಷ್ಯಾ ನೇರವಾಗಿ ಮತ್ತು ಬಹಿರಂಗವಾಗಿ ಭಾರತದ ಬೆಂಬಲಕ್ಕೆ ನಿಂತಿದೆ. ಅಮೆರಿಕ ಭಾರತದ ಆಂತರಿಕ ವಿಷಯಗಳಲ್ಲಿ ಮೂಗು ತೋರಿಸ್ತಾ ಇದೆ ಅಂತ ಹೇಳಿರೋ ರಷ್ಯಾ ಭಾರತದ ಚುನಾವಣೆಗಳಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿದೆ. ಹಾಗೆ ಭಾರತದ ವಿರುದ್ಧ ಅಮೆರಿಕ ಮಾಡಿರುವ ಆರೋಪಗಳಿಗೆ ಯಾವುದೇ ಸೂಕ್ತ ಸಾಕ್ಷಿಗಳನ್ನ ಒದಗಿಸೋದ್ರಲ್ಲಿ ಅಮೆರಿಕ ವಿಫಲವಾಗಿದೆ ಅಂತ ಹೇಳೋ ಮೂಲಕ ನಿಜ್ಜರ್ ಮತ್ತು ಪನ್ನು ಪ್ರಕರಣಗಳಲ್ಲಿ ಕೂಡ ಅಮೆರಿಕ ಭಾರತದ ವಿರುದ್ಧ ಮಾಡ್ತಾ ಇರುವುದು ಆಧಾರರಹಿತ ಆರೋಪ ಅಂತ ರಷ್ಯಾದ ವಿದೇಶಾಂಗ ಇಲಾಖೆಯ ವಕ್ತಾರೆ ಮಾರಿಯಾ ಝಕಾರೋವಾ ತಮ್ಮ ದೇಶದ ಅಭಿಪ್ರಾಯವನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಗೆಳೆಯರೆ, ಅಮೆರಿಕ ಇಂಥ ಕೆಲಸಗಳನ್ನು ಮಾಡೋದು ಹೊಸ್ತೇನಲ್ಲ. ಅದರಲ್ಲೂ ಅಲ್ಲಿನ ಡೆಮೋಕ್ರೆಟಿಕ್ಕರಿಗೆ ಭಾರತದಲ್ಲಿನ ಮೋದಿ ಸರ್ಕಾರದ ಮೇಲೆ ಮೊದಲಿಂದಲೂ ಪ್ರೀತಿ ಏನಿಲ್ಲ. ಈ ಹಿಂದೆ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ದಿನಗಳಲ್ಲಿ ಗೋತ್ರೋತ್ತರ ಗಲಭೆಗಳ ಕಾರಣ ಕೊಟ್ಟು ಅಮೆರಿಕ ಮೋದಿಗೆ ವೀಸಾ ನಿರಾಕರಿಸಿದ್ದು ನಿಮಗೆ ಗೊತ್ತಿದೆ. ಅಫ್ಕೋರ್ಸ್ ಆನಂತರ ಪ್ರಧಾನಿ ಆದ ಮೇಲೆ ಅದೇ ಡೆಮೋಕ್ರೆಟಿಕ್ ಸರ್ಕಾರ ವೀಸಾ ಕೊಟ್ಟು ಕರೆಸಿಕೊಂಡು ರಾಜಮರ್ಯಾದೆ ಮಾಡಿದ್ದು ಬೇರೆ ವಿಷಯ. ಇಲ್ಲಿ ಭಾರತ ಮತ್ತು ಅಮೆರಿಕದ ಸ್ನೇಹ ಕೇವಲ ಚೈನಾ ಅನ್ನೋ ಕಾರಣಕ್ಕೆ ಮತ್ತು ಭಾರತ ಏಷ್ಯಾದ ಶಕ್ತಿಶಾಲಿ ದೇಶ ಅನ್ನೋ ಕಾರಣಕ್ಕೆ ಮಾಡಲ್ಪಟ್ಟಿವೆಯೇ ಹೊರತು ಅಲ್ಲಿ ಬೇರಿನ್ಯಾವ ಸಾಂಪ್ರದಾಯಿಕ ಅಥವಾ ಪ್ರಾಮಾಣಿಕ ಸಂಬಂಧಗಳಿಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಅಮೆರಿಕ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡೋ ಪ್ರಯತ್ನವನ್ನು ಮಾಡ್ತಲೇ ಇರುತ್ತೆ. ಈಗ ಅವರು ಭಾರತಕ್ಕೆ ಕಳುಹಿಸಿರುವ ರಾಯಭಾರಿ ಗಾರ್ಸೆಟಿ ಇದಾರಲ್ಲ, ಈತ ಭಾರತದ ಕಡು ವಿರೋಧಿ ಅನ್ನೋದು ಗೊತ್ತಿದ್ದು ಕೂಡ ಅಮೆರಿಕದ ಅಧ್ಯಕ್ಷ ಬಿಡೆನ್ ಹಠಕ್ಕೆ ಬಿದ್ದು ಆತನನ್ನ ಭಾರತಕ್ಕೆ ಕಳುಹಿಸಿದ್ದು ಭಾರತದ ಮೇಲಿನ ಪ್ರೀತಿಗೋ ಭಾರತಕ್ಕೆ ಉಪಕಾರ ಮಾಡೋದಕ್ಕೂ ಅಲ್ಲ. ಈ ಗಾರ್ಸೆಟಿ ಭಾರತಕ್ಕೆ ಹೋದರೆ ಅಲ್ಲಿ ಆತ ಒಂದಷ್ಟು ಸಮಸ್ಯೆಗಳನ್ನು ಖಂಡಿತ ಸೃಷ್ಟಿ ಮಾಡಬಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅದನ್ನು ಗಾರ್ಸೆಟಿ ಕೂಡ ತುಂಬ ನಾಜೂಕಾಗಿ ಮಾಡ್ತಾ ಇರೋದು ಕೂಡ ಇದೆ. ಇನ್ನು ಕೆನಡಾದ ವಿಷಯ ನಮಗೆ ಗೊತ್ತೇ ಇದೆ. ಕೆನಡಾದಲ್ಲಿ ಖಲಿಸ್ತಾನಿಗಳಿಗೆ ಅಲ್ಲಿನ ಸರ್ಕಾರ ಆಶ್ರಯ ಕೊಟ್ಟಿದೆ. ಅಲ್ಲಿನ ಟ್ರೂಡೋ ಸರ್ಕಾರಕ್ಕೆ ಖಲಿಸ್ತಾನಿಗಳೇ ಯಾಕೆ ಬೇಕು ಅನ್ನೋ ಬಗ್ಗೆ ನಿಮಗೆ ಈ ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ವಿವರವಾಗಿ ಹೇಳಿದ್ದೀನಿ ಕೂಡ. ಕೆನಡಾದ ಒಟ್ಟು ಜನಸಂಖ್ಯೆ 3.5 ಕೋಟಿ. ಅದರಲ್ಲಿ 18 ಲಕ್ಷ ಜನ ಭಾರತೀಯ ಮೂಲದವರಿದ್ದಾರೆ. ಈ 18 ಲಕ್ಷದಲ್ಲಿ ಸುಮಾರು 8 ಲಕ್ಷ ಸಿಖ್ಖರಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ NDP ಅಂದ್ರೆ ನ್ಯೂ ಡೆಮೋಕ್ರೆಟಿಕ್ ಪಾರ್ಟಿ ಅಂತ ಒಂದಿದೆ. ಅದರ ನಾಯಕ ಜಗಮೀತ್ ಸಿಂಗ್, ಆ ಪಕ್ಷದ 24 ಮಂದಿ ಸಂಸದರು ಕೆನಡಾ
ಕೆನಡಾದಲ್ಲಿದ್ದಾರೆ. ಈ ಟ್ರೂಡೋ ಸರ್ಕಾರಕ್ಕೆ ಅಲ್ಲಿ ಸಂಪೂರ್ಣ ಬಹುಮತ ಇಲ್ಲ. ಆ ಸರ್ಕಾರ ನಿಂತಿರುವುದು ಜಗಮಿತ್ ಸಿಂಗ್ನ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಬೆಂಬಲದ ಮೇಲೆ. ಈ ಜಗಮಿತ್ ಖಲಿಸ್ತಾನಿ ಬೆಂಬಲಿಗ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹೀಗಾಗಿ ಅಲ್ಲಿ ಟ್ರೂಡೋ ಸರ್ಕಾರ ಖಲಿಸ್ತಾನಿ ಬಂಡುಕೋರರಿಗೆ ಬೆಂಬಲವಾಗಿ ನಿಂತಿದೆ. ಮೊನ್ನೆ ಅಲ್ಲಿ ನಿಜ್ಜರ್ ಅನ್ನೋ ಖಲಿಸ್ತಾನಿಯನ್ನ ಅವರವರ ಆಂತರಿಕ ಜಗಳಗಳ ಕಾರಣಕ್ಕೆ ಗೋಲ್ಡಿಬ್ರಾರ್ ಗ್ಯಾಂಗು ಕೊಂದು ಹಾಕಿತು. ಆದರೆ ಕೆನಡಾ ಸರ್ಕಾರ ಆರೋಪ ಮಾಡಿದ್ದು ಭಾರತದ ಮೇಲೆ. ಈ ಆರೋಪದ ಹಿಂದೆ ಕೂಡ ಅಮೆರಿಕ ಇತ್ತು ಅನ್ನೋದು ರಹಸ್ಯ ವಿಷಯ ಏನಲ್ಲ. ಇನ್ನಲ್ಲಿ ಅಮೆರಿಕಾದಲ್ಲಿ ಭಾರತಕ್ಕೆ ಬೇಕಾಗಿರೋ ಖಲಿಸ್ತಾನಿ ಉಗ್ರ ಇದ್ದಾನೆ. ಅವನ ಹೆಸರು ಗುರು ಪತ್ವಂತ್ ಸಿಂಗ್ ಪನ್ನು. ನ್ಯಾಯವಾಗಿ ನೋಡಿದರೆ ಅವನನ್ನು ಅಮೆರಿಕ ತಾನಾಗಿ ಭಾರತಕ್ಕೆ ಹಸ್ತಾಂತರ ಮಾಡಬೇಕು. ಯಾಕೆಂದರೆ ಭಾರತದ ಜೊತೆ ಅಮೆರಿಕಾಗೆ ಸ್ನೇಹ ಇದೆ. ಅಮೆರಿಕ ಹಾಗೂ ಭಾರತ ಎರಡೂ ಕೂಡ ಸಾಕಷ್ಟು ಬಾರಿ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡೋ ಮಾತುಗಳನ್ನಾಡುತ್ತವೆ. ಇಸ್ಲಾಮಿಕ್ ಭಯೋತ್ಪಾದಕರನ್ನು ಅಂತಾರಾಷ್ಟ್ರೀಯ ಉಗ್ರರ ಲಿಸ್ಟಿಗೆ ಸೇರಿಸುವಾಗ ಎರಡೂ ಒಟ್ಟಾಗಿ ಪ್ರಯತ್ನ ಪಡುತ್ತವೆ. ಆದರೆ ಅದೇ ಅಮೆರಿಕ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡುವ, ಭಾರತದಲ್ಲಿ ಬಾಂಬ್ ಬಿಡುವ ಬೆದರಿಕೆಗಳನ್ನೊಡ್ಡುವ, ಭಾರತದ ಪ್ರಧಾನಿಗೆ ನೇರ ಕೊಲೆ ಬೆದರಿಕೆಯನ್ನೇ ಹಾಕುವ ಸಿಖ್ ಭಯೋತ್ಪಾದಕ ಪನ್ನುಗೆ ತನ್ನ ನೆಲದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಇಲ್ಲಿ ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಪಾಕಿಸ್ತಾನದ ಒಂದು ಕಾಲದ ಸಂಚೇನಿತ್ತು. ಅದರಲ್ಲಿ ಅಮೆರಿಕ ಕೂಡ ಭಾಗಿಯಾಗಿತ್ತು ಮತ್ತು ಈ ಖಲಿಸ್ತಾನಿ ಚಟುವಟಿಕೆಗಳಿಗೆ ಅಮೆರಿಕದ ಕುಮ್ಮಕ್ಕಿತ್ತು ಅನ್ನೋದು ಕೂಡ ಸಾಕಷ್ಟು ಹಳೆಯ ವಿಷಯನೇ. ಹೀಗಾಗಿನೇ ಈ ಪನ್ನುಗೆ ಅಮೆರಿಕ ಆಶ್ರಯ ಕೊಟ್ಟಿದೆ. ಅವನು ಅಲ್ಲಿನ CIA ನೆರಳಲ್ಲೇ ಇದ್ದಾನೆ. ಮೊನ್ನೆ ಅವನ ಹತ್ಯೆಗೆ ಸಂಚು ನಡೆಯಿತು ಅಂತ ಅಮೆರಿಕ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತು. ಅದರ ಹಿಂದೆ ಭಾರತದ ರಾ ಇದೆ ಅಂತ ಪ್ರಕರಣ ದಾಖಲು ಮಾಡ್ತು. ಹಾಗೆ ನಿಖಿಲ್ ಗುಪ್ತಾ ಅನ್ನೋವನ್ನ ಚೆಕ್ ರಿಪಬ್ಲಿಕ್ಕಲ್ಲಿ ಅಮೆರಿಕಾದ ಆದೇಶದ ಮೇರೆಗೆ ಬಂಧಿಸಲಾಯಿತು. ಅವನ ಮೂಲಕ ಭಾರತದ ರಾ ಪನ್ನುನ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತು ಅನ್ನೋದು ಅಮೆರಿಕ ಮಾಡಿದ ಆರೋಪ. ಆದರೆ ಮಜಾ ಏನು ಗೊತ್ತಾ, ನಿಜ್ಜರ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆನಡಾಗೆ ಹೇಗೆ ಸಾಕ್ಷ್ಯಾಧಾರಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ವೋ ಅದೇ ಥರ ಈ ಪನ್ನು ಹತ್ಯೆಗೆ ಭಾರತದ ಏಜೆಂಟರು ಟ್ರೈ ಮಾಡಿದರು ಅನ್ನೋದಕ್ಕೆ ಕೂಡ ಅಮೆರಿಕ ಇದುವರೆಗೆ ಯಾವುದೇ ಸಾಕ್ಷಿ ಆಧಾರಗಳನ್ನು ಒದಗಿಸಿಲ್ಲ. ಭಾರತಕ್ಕೆ ಸಾಕ್ಷಿಗಳನ್ನು ಕೊಡೋದು ಬಿಡಿ, ಅಲ್ಲಿ ಚೆಕ್ ರಿಪಬ್ಲಿಕ್ ಅರೆಸ್ಟ್ ಮಾಡಿದೆಯಲ್ಲ ನಿಖಿಲ್ ಗುಪ್ತಾ, ಅವನ ಮೇಲಿನ ಆರೋಪಗಳಿಗೆ ಕೂಡ ಅಮೆರಿಕ ಅಲ್ಲಿನ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನು ಒದಗಿಸೋದರಲ್ಲಿ ವಿಫಲವಾಗಿದೆ. ಹೀಗಾಗಿ ಅಲ್ಲಿನ ಕಾನ್ಸ್ಟಿಟ್ಯೂಷನಲ್ ಬೆಂಚು ನಿಖಿಲ್ ಗುಪ್ತಾನ ಅಮೆರಿಕಾಗೆ ಹಸ್ತಾಂತರ ಮಾಡೋ ಪ್ರಕ್ರಿಯೆಗೆ ಮೊನ್ನೆ ಅಷ್ಟೇ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಇಷ್ಟಾದರೂ ಕೂಡ ಅಮೆರಿಕ ಹಾಗೂ ಅಲ್ಲಿನ ಮಾಧ್ಯಮಗಳು ಭಾರತದ ವಿರುದ್ಧ ಆರೋಪವನ್ನು ಮಾಡ್ತಲೇ ಇರುತ್ತವೆ. ಹಾಗೆ ಆಸ್ಟ್ರೇಲಿಯಾ ಕೂಡ ಅದೇ ಕೆಲಸದಲ್ಲಿ ತೊಡಗಿಸ್ಕೊಂಡಿದೆ. ನಾವಿಲ್ಲಿ ಗಮನಿಸಬೇಕಿರೋದೇನು ಅಂದರೆ ಇದೆಲ್ಲ ಆಗ್ತಾ ಇರೋದು ಭಾರತದಲ್ಲಿ ಚುನಾವಣೆಗಳು ನಡೀತಿರೋ ಸಂದರ್ಭದಲ್ಲಿ. ಇದರ ಉದ್ದೇಶ ಭಾರತದ ಚುನಾವಣೆಗಳಲ್ಲೊಂದು ಅಭಿಪ್ರಾಯವನ್ನು ಮೂಡಿಸುವ ಪ್ರಯತ್ನವನ್ನು ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳು ಮಾಡೋದಕ್ಕೆ ಹೋಗ್ತಾ ಇವೆ. ಅಲ್ಲ, ಅಮೆರಿಕ ಹಾಗೂ ಭಾರತ ಕ್ವಾಡ್ ಮಾಡ್ಕೊಂಡಿವೆ, ಸಾಕಷ್ಟು ರಕ್ಷಣಾ ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿವೆ. ಅಮೆರಿಕಾಗೆ ಚೈನಾದ ವಿರುದ್ಧ ಭಾರತನೇ ಬೇಕು. ಇಷ್ಟಾದರೂ ಅಮೆರಿಕ ಭಾರತದ ವಿರುದ್ಧ ಯಾಕಿಷ್ಟೆಲ್ಲ ಮಾಡುತ್ತೆ? ಗೆಳೆಯರೆ, ಅಮೆರಿಕ ಯಾವತ್ತೂ ಕೂಡ ಮಿತ್ರರನ್ನು ಬಯಸೋದಿಲ್ಲ. ಅದು ತನ್ನನ್ನು ತಾನು ಜಗತ್ತಿನ ದೊಡ್ಡಣ್ಣ ಅಂತ ಭಾವಿಸಿಯಾಗಿದೆ. ಹೀಗಾಗಿ ಅವರಿಗೆ ಅನುಚರರು ಗುಲಾಮರು ಬೇಕೇ ಹೊರತು ಮಿತ್ರರಲ್ಲ. ಈಗ ಅಮೆರಿಕ ಜೊತೆಗಿರೋ ಬ್ರಿಟನ್, ಆಸ್ಟ್ರೇಲಿಯಾ, ಕೆನಡಾ ಯಾವುದೇ ದೇಶ ತಗೊಂಡು ನೋಡಿ, ಅವರೆಲ್ಲ ಅಮೆರಿಕ ಹೇಳಿದ ಹಾಗೆ ಕೇಳುವ ದೇಶಗಳೇ ಹೊರತು ಅಮೆರಿಕದ ಸರಿಸಮಾನ ಮಿತ್ರರ ಥರ ವರ್ತಿಸೋ ದೇಶಗಳಲ್ಲ. ಇನ್ನು ಭಾರತದ ವಿಷಯದಲ್ಲಿ ಕೂಡ ಅಮೆರಿಕ ಬಯಸೋದನ್ನೇ. ಭಾರತ ರಷ್ಯಾನ ದೂರ ಮಾಡಬೇಕು. ಭಾರತ ಯುಕ್ರೇನ್ ವಿಷಯದಲ್ಲಿ ರಷ್ಯಾ ದಾಳಿಯನ್ನು ಖಂಡಿಸಿ ಹೇಳಿಕೆ ಕೊಡಬೇಕು. ರಷ್ಯಾ ಜೊತೆ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಬೇಕು. ಅಮೆರಿಕ ಏನು ಹೇಳುತ್ತೆ ಅದೆಲ್ಲವನ್ನ ಭಾರತ ಮಾಡ್ತಾ ಹೋಗಬೇಕು. ಆದರೆ ಭಾರತ ಅದ್ಯಾವುದನ್ನು ಮಾಡುವುದಿಲ್ಲ. ಯುಕ್ರೇನ್ ಯುದ್ಧ ಶುರುವಾದ ನಂತರ ಭಾರತ ಮತ್ತು ರಷ್ಯಾದ ವ್ಯಾಪಾರಗಳು ಇನ್ನಷ್ಟು ಹೆಚ್ಚಾದವು. ರಷ್ಯಾದ ತೈಲ ಭಾರತದ ದಾಸ್ತಾನುಗಳನ್ನು ತುಂಬಿತು. ಭಾರತದಲ್ಲಿ ತೈಲ ಬೆಲೆ ಏರಿಕೆ ಆಗದ ಹಾಗೆ ಕಾಪಾಡಿದ್ದು ರಷ್ಯಾದ ಡಿಸ್ಕೌಂಟ್ ತೈಲ ಮತ್ತು ಭಾರತದ ಬುದ್ಧಿವಂತಿಕೆ. ಇನ್ನು ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವಕಾಶ ಸಿಕ್ಕಾಗಲೆಲ್ಲ ಪಶ್ಚಿಮದ ಹಿಪೋಕ್ರಸಿಯ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೇ ಮಾತಾಡೋದಕ್ಕೆ ಶುರು ಮಾಡಿದರು. ರಷ್ಯಾದ ಜೊತೆಗಿನ ಭಾರತದ ಸಂಬಂಧ ಹೇಗಿರಬೇಕು ಅನ್ನೋದನ್ನ ಭಾರತ ನಿರ್ಧಾರ ಮಾಡಬೇಕೇ ಹೊರತು ಪಶ್ಚಿಮದ ದೇಶಗಳಲ್ಲ ಅಂತ ನೇರವಾಗಿ ಜೈಶಂಕರ್ ಹೇಳಿದ್ದನ್ನ ಜೀರ್ಣ ಮಾಡಿಕೊಳ್ಳೋದು ಅಮೆರಿಕಾಗೆ ಸ್ವಲ್ಪ ಕಷ್ಟ ಕೂಡ ಆಯಿತು. ಇನ್ನು ಈಗ ಭಾರತ ಡಾಲರ್ ಅನ್ನು ಬಿಟ್ಟು ತನ್ನದೇ ಕರೆನ್ಸಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾ ಇದೆ. ಅಮೆರಿಕಾದ ಏಕಸ್ವಾಮ್ಯವನ್ನು ಒಪ್ಪಿಕೊಳ್ಳದ ಭಾರತ ಅಮೆರಿಕಾಗಾದರೂ ಯಾಕೆ ಬೇಕು? ಹೀಗಾಗಿನೇ ಏನಾದರೂ ಮಾಡಿ ಭಾರತವನ್ನು ಬಗ್ಗಿಸ್ಕೊಳ್ಬೇಕು ಅಂತ ಅಮೆರಿಕ ತನ್ನ ಮಿತ್ರರಂಥ ಗುಲಾಮರನ್ನು ಕೂಡ ಬಳಸ್ಕೊಳ್ತಾ ಇದೆ. ಈಗ ರಷ್ಯಾ ಹೇಳ್ತಾ ಇರೋದು ಅದನ್ನೇ.
ಭಾರತದ ಆಂತರಿಕ ವಿಷಯಗಳಲ್ಲಿ ಅಮೆರಿಕ ಮೂಗು ತೂರಿಸ್ತಾ ಇದೆ ಅಂತ, ಅಮೆರಿಕ ಭಾರತದ ಚುನಾವಣೆಗಳಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗ್ತಾ ಇದೆ ಅಂತ ರಷ್ಯಾದ ವಿದೇಶಾಂಗ ಇಲಾಖೆಯ ವಕ್ತಾರೆ ಮಾರಿಯಾ ಝಖರೋವಾ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ರಷ್ಯಾ ಯಾವ ಮಟ್ಟಕ್ಕೆ ಭಾರತದ ಬೆಂಬಲಕ್ಕೆ ನಿಂತಿದೆ ಅಂದ್ರೆ, ಭಾರತದ ವಿರುದ್ಧ ಅಮೆರಿಕ ಮಾಡ್ತಾ ಇರುವ ಆರೋಪಗಳನ್ನು ಸಾಬೀತುಪಡಿಸೋ ಥರದ ಒಂದೇ ಒಂದು ಸಾಕ್ಷ್ಯ ಕೂಡ ಅಮೆರಿಕಾದ ಬಳಿ ಇಲ್ಲ. ಹೀಗಾಗಿ ಅಮೆರಿಕಾದ ಮಾತುಗಳನ್ನ ಮತ್ತು ಪನ್ನು ವಿಷಯದಲ್ಲಿ ಅವರ ಆರೋಪಗಳನ್ನ ರಷ್ಯಾ ಒಪ್ಪೋದಿಲ್ಲ ಅಂತ ಮಾರಿಯಾ ಝಖರೋವಾ ಹೇಳಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ರಷ್ಯಾ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಕೊಡ್ತಾ ಇರೋ ಬೆಂಬಲ. ಗೈರೆ, ರಷ್ಯಾ ಯುದ್ಧ ನಿರತ ಆಗಿದ್ರೂ ಕೂಡ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು ರಷ್ಯಾದ ಮೇಲೆ ಎಷ್ಟೇ ನಿರ್ಬಂಧಗಳನ್ನು ಹೇರಿದ್ರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಇವತ್ತಿಗೂ ಕೂಡ ತನ್ನ ಮಹತ್ವವನ್ನೇನು ಕಳ್ಕೊಂಡಿಲ್ಲ. ಅದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೊಂದಿರುವ ದೇಶ. ಹಾಗೆ ಆಫ್ರಿಕಾ ಖಂಡದಲ್ಲಿ ಇವತ್ತಿಗೂ ಅಮೆರಿಕಾಗೆ ಸಖತ್ತಾಗಿ ಸೆಡ್ ಹೊಡಿತಾ ಇರೋದು ರಷ್ಯಾನೇ. ಇವತ್ತು ಯಾರೆಲ್ಲ ಅಮೆರಿಕಾದಿಂದ ದೂರ ಆಗಬಯಸ್ತಾರೋ ಅಂಥವರೆಲ್ಲ ಹೋಗೋದು ರಷ್ಯಾದ ನೆರಳಿಗೇನೆ. ಇನ್ನು ಚೈನಾ ಏನೇ ಜಗತ್ತಿನ 2ನೇ ಶಕ್ತಿ ಆದರೂ ಕೂಡ ರಷ್ಯಾದ ಮುಂದವರು ಹೆಚ್ಚು ಬಾಲ ಬಿಚ್ಚೋದಕ್ಕೆ ಹೋಗೋದಿಲ್ಲ. ಅದು ರಷ್ಯಾ ಇವತ್ತಿಗೂ ಉಳಿಸ್ಕೊಂಡಿರೋ ತಾಕತ್ತು. ಇಂಥ ರಷ್ಯಾಗೆ ಭಾರತದ ಸ್ನೇಹ ಬೇಕು. ಇವತ್ತು ಯುರೋಪ್ ಸೇರಿದ ಹಾಗೆ ಇಡೀ ಜಗತ್ತು ಅಮೆರಿಕಾಗೆ ಹೆದರಿ ರಷ್ಯಾನ ದೂರ ಇಟ್ಟಿರೋ ಸಂದರ್ಭದಲ್ಲಿ ರಷ್ಯಾ ಜೊತೆ ದೊಡ್ಡ ಮಟ್ಟದ ವ್ಯಾಪಾರ ಮಾಡ್ತಾ ಇರೋದು ಭಾರತ. ಹಾಗೆ ದಕ್ಷಿಣ ವಿಶ್ವದಲ್ಲಿನ ಬೇರೆ ಬೇರೆ ದೇಶಗಳಿವೆ ನೋಡಿ, ಅಲ್ಲಿ ಭಾರತದ ಸಾಫ್ಟ್ ಪವರ್ ಕೂಡ ತುಂಬಾನೇ ಇದೆ. ವಿಶ್ವಸಂಸ್ಥೆಯ ಮತದಾನಗಳ ಸಂದರ್ಭದಲ್ಲಿ ಭಾರತ ಯಾವ ನಿರ್ಧಾರ ತಗೊಳ್ಳುತ್ತೆ ಅನ್ನೋದನ್ನ ಗಮನಿಸುವ ಮತ್ತು ತಾವು ಕೂಡ ಅದೇ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದೇಶಗಳು ಸಾಕಷ್ಟಿವೆ. ಹಾಗೆ ಭಾರತ ಅನ್ನೋ ಅತಿ ದೊಡ್ಡ ಮಾರುಕಟ್ಟೆ ದೇಶವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ರಷ್ಯಾ ಸದ್ಯಕ್ಕೆ ಸಿದ್ಧ ಇಲ್ಲ. ಹಾಗೇನಾದರೂ ಮಾಡಿದರೆ ಅದು ರಷ್ಯಾದ ದೊಡ್ಡ ಅವಿವೇಕ ಆಗುತ್ತೆ. ಇನ್ನು ಭಾರತ ಕೂಡ ಯಾರ ಒತ್ತಡಗಳಿಗೂ ಮಣಿಯೋದಿಲ್ಲ ಅನ್ನೋದು ರಷ್ಯಾಗೆ ಗೊತ್ತಾಗಿದೆ. ಅಮೆರಿಕ ಹಾಗೂ ಪಶ್ಚಿಮದ ಒತ್ತಡದ ನಡುವೆ ಕೂಡ ಭಾರತ ರಷ್ಯಾದಿಂದ ತೈಲ ಆಮದನ್ನು ನಿಲ್ಲಿಸಲಿಲ್ಲ, ಆಯುಧ ಖರೀದಿಯನ್ನು ನಿಲ್ಲಿಸಲಿಲ್ಲ. ಮೊನ್ನೆ ರಷ್ಯಾ ಭಾರತಕ್ಕಾಗಿ 2 ಸ್ಟೆಲ್ತ್ ಫ್ರಿಗೇಟ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಇಷ್ಟೊಂದು ಲಾಭಗಳಿರುವಾಗ ಭಾರತದ ಬೆನ್ನಿಗೆ ರಷ್ಯಾ ನಿಲ್ಲದೆ ಇರುತ್ತಾ? ಇಲ್ಲಿ ಭಾರತಕ್ಕೆ ಬೆಂಬಲ ಕೊಟ್ಟ ಹಾಗೂ ಆಯಿತು, ಅಮೆರಿಕಾದ ಹಿಪೋಕ್ರಸಿಯನ್ನು ಬಯಲು ಮಾಡಿದ ಹಾಗೂ ಆಯಿತು. ಆ ಕೆಲಸವನ್ನು ರಷ್ಯಾ ಮಾಡಿದೆ. ಗೆಳೆಯರೆ, ಇಲ್ಲಿ ಅಮೆರಿಕ ಕೂಡ ಇದೇ ವರ್ಷ ನವೆಂಬರಲ್ಲಿ ಚುನಾವಣೆಗಳಿಗೆ ಹೋಗುತ್ತೆ. ಅಲ್ಲಿ ಕೂಡ ಸುಮಾರು 5 ಮಿಲಿಯನ್ನಷ್ಟು ಭಾರತೀಯ ಮೂಲದ ಜನ ಇದ್ದಾರೆ. ಅವರ ಚುನಾವಣೆಗಳಲ್ಲಿ ಕೈ ಆಡಿಸೋದಕ್ಕೆ ಭಾರತಕ್ಕೆ ಕಷ್ಟ ಆಗತ್ತಾ? ಈ ಕಾಲ ಅನ್ನೋದು ಎಲ್ಲರ ಕಾಲನ್ನೂ ಎಳೆಯುತ್ತೆ, ಸ್ವಲ್ಪ ಕಾಯಬೇಕು ಅಷ್ಟೇ. ಇದು ಗೆಳೆಯರೆ, ಅಮೆರಿಕ ಭಾರತದ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸ್ತಾ ಇರೋದು ಮತ್ತು ರಷ್ಯಾ ಭಾರತದ ಬೆಂಬಲಕ್ಕೆ ಬಹಿರಂಗವಾಗಿ ನಿಂತಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.